ಮುದ್ದು ಪುಟಾಣಿಗಳೇ, ಇಂದು ನಾವು ಸಂಕ್ರಾಂತಿ ಪದ್ಯದ ಅಭ್ಯಾಸ ಭಾಗವನ್ನ ನೋಡೋಣ. ಪಾಠ 8 ಸಂಕ್ರಾಂತಿ. ಇದರ ಅಭ್ಯಾಸದಲ್ಲಿ ಕೊಟ್ಟಿರುವ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಅಂದ್ರೆ ಚುಟುಕಾಗಿ ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ತಂಗಿಯು ಗರಿಮುರಿ ಜರತಾರಿ ಲಂಗವನ್ನು ಹಾಕಿಕೊಂಡಿದ್ದಳು. ಉತ್ತರ ಹೇಳಿ ನೋಡೋಣ. ತಂಗಿಯು ಗರಿಮುರಿ ಜರತಾರಿ ಲಂಗವನ್ನು ಹಾಕಿಕೊಂಡಿದ್ದಳು. ಎರಡನೇ ಪ್ರಶ್ನೆ, ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಯಾಕೆ ಕೇರಿಗೆಲ್ಲ ಹೋಗಿದ್ಲೋಳು? ಎಳ್ಳು, ಕಬ್ಬು, ಸಕ್ಕರೆ ಅಚ್ಚು, ಬಾಳೆಹಣ್ಣು, ಬೆಲ್ಲವನ್ನು ಹಂಚಲು ಗೆಳತಿಯು ತಂಗಿಯ ಜೊತೆ ಹೊರಟಿದ್ದಳು. ಮೂರನೇ ಪ್ರಶ್ನೆ, ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಅಪ್ಪ ದನಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣುಗಳನ್ನು ಕೊಟ್ಟರು. ಉತ್ತರ ಗೊತ್ತಾಯ್ತಲ್ಲ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಾಲ್ಕನೇ ಪ್ರಶ್ನೆ, ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಅಮ್ಮ ಮತ್ತು ಅಜ್ಜಿ ಎಳ್ಳು, ಎಲಚಿ, ಅಚ್ಚುಗಳನ್ನು ಸುರಿಯುವರು. ಐದನೇ ಪ್ರಶ್ನೆ, ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ಈ ಪದ್ಯದಲ್ಲಿ ಯಾವ ಹಬ್ಬದ ವರ್ಣನೆ ಇದೆ? ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಉತ್ತರ ಗೊತ್ತಾಯ್ತಲ್ಲ? ಸುಂದರವಾಗಿ ಬರ್ಕೊಳ್ಳಿ. ಮುಂದಿನ ಪ್ರಶ್ನೆ, ಅ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ. ಹೊಂದಿಸಿ ಬರೆಯುವುದು ಗೊತ್ತಿದೆ ಅಲ್ಲ ನಿಮ್ಗೆ? ಇಲ್ಲಿ ಕೆಳಗಡೆ ಉತ್ತರ ಬರೀಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಒಟ್ಟಿಗೆ ಪ್ರಶ್ನೆಯನ್ನ ಓದೋಣ. ಅ ಪಟ್ಟಿಯಲ್ಲಿ ಗರಿಮುರಿ ಜರತಾರಿ, ಇದರ ಮುಂದಿನ ಸಾಲು ಯಾವುದು ಅಂತ ನೀವು ಹೇಳಬೇಕು. ಬ ಪಟ್ಟಿಯಲ್ಲಿ ಯಾವುದಿದೆ ನೋಡಿಕೊಳ್ಳಿ ಸರಿಯಾಗಿ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು. ನಾಲ್ಕನೆಯ ಭಾಗದಲ್ಲಿ ಕೊಟ್ಟಿರುವಂತಹ, ನಾಲ್ಕನೆಯ ಸಂಖ್ಯೆಯಲ್ಲಿ ಕೊಟ್ಟಿರುವಂತಹ ಬ ಪಟ್ಟಿಯಲ್ಲಿರುವ ಉತ್ತರ ಸರಿಯಾಗಿದೆ. ಹಾಗಾದ್ರೆ ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು. ಉತ್ತರ ನೋಡ್ಕೊಳ್ಳಿ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು. ಎರಡನೇ ಪ್ರಶ್ನೆ, ಬೀರೋಕಂತ ಹೊರಟಿದ್ದಾಳೆ. ಇದಕ್ಕುತ್ತರ ಯಾವುದು? ತಂಗಿ ಕೇರಿಗೆಲ್ಲ. ಎಳ್ಳು ಬೆಲ್ಲ ಹಂಚ್ಲಿಕ್ಕೆ ಹೋಗ್ತಾಳಲ್ಲ ತಂಗಿ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಮೂರನೇದು, ರಂಗೇನಹಳ್ಳಿ ರಂಗಿನ ಗೊಂಬೆ. ಇದಕ್ಕೆ ಉತ್ತರ ಯಾವುದು ನೋಡಿ? ಕಣ್ಣ ತುಂಬ ನೋಡಿ. ರಂಗೇನಹಳ್ಳಿ ರಂಗಿನ ಗೊಂಬೆ, ಕಣ್ಣ ತುಂಬ ನೋಡಿ. ನಾಲ್ಕನೇ ಪ್ರಶ್ನೆ, ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ. ಇದಕ್ಕುತ್ತರ ಯಾವುದು? ಅಕ್ಕಿ, ಬೆಲ್ಲ, ಹಣ್ಣು. ಕೊಟ್ಟಿರುವ ಜಾಗದಲ್ಲಿ ಬರ್ಕೊಳ್ಳಿ. ಅಕ್ಕಿ, ಬೆಲ್ಲ, ಹಣ್ಣು. ಸುರಿಯುವಾಗ ಅಮ್ಮ ಅಜ್ಜಿ. ಸುರಿಯುವಾಗ ಅಮ್ಮ ಅಜ್ಜಿ. ಉಳಿದಿರುವುದು ಯಾವುದು? ಮಕ್ಕಳಿಗೆ ಅಚ್ಚು ಮೆಚ್ಚು. ಮಕ್ಕಳಿಗಚ್ಚು ಮೆಚ್ಚು. ಉತ್ತರ ಗೊತ್ತಾಯ್ತಲ್ಲ? ನಿಮ್ಮ ಪುಸ್ತಕದಲ್ಲಿ ಸುಂದರವಾಗಿ ಬರ್ಕೊಳ್ಳಿ.